ಕೆಇಎ ಎಡವಟ್ಟು 250ಕ್ಕೂ ಹೆಚ್ಚು ದಲಿತ ಅಭ್ಯರ್ಥಿಗಳಿಗೆ ಅನ್ಯಾಯ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ದ್ವಂದ್ವ ನಿಲುವಿದೆ. ಒಳ ಮೀಸಲಾತಿ ಅನುಷ್ಠಾನ ಗೊಂದಲದಿಂದ ಎಡವಟ್ಟಾಗಿದೆ. ಕೆಇಎಯ ಎಡವಟ್ಟು 250ಕ್ಕೂ ಹೆಚ್ಚು ದಲಿತ ಅಭ್ಯರ್ಥಿಗಳಿಗೆ ಅನ್ಯಾಯ. ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳಿಗೆ ಕೆಸೆಟ್ ಪರೀಕ್ಷೆ ನೋಟಿಫಿಕೇಶನ್ ಹೊರಡಿಸುವ ವೇಳೆ ಒಳ ಮೀಸಲಾತಿಯ ಗೊಂದಲ ಉಂಟಾಗಿದೆ. ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ವಿತರಣೆಯ ಸಂದರ್ಭ ಒಳ ಮೀಸಲಾತಿ ಜಾರಿ. ದಲಿತ ಉಪಜಾತಿಗಳ ಬಗ್ಗೆ ಸಮರ್ಪಕವಾಗಿ ಕೆಇಎ ಮಾಹಿತಿಯನ್ನೇ ಕೊಟ್ಟಿಲ್ಲ. ಸಮರ್ಪಕ ಮಾಹಿತಿ ಸಿಗದೆ ಸಂಕಷ್ಟಕ್ಕೀಡಾಗಿದ್ದಾರೆ ದಲಿತ ಅಭ್ಯರ್ಥಿಗಳು. ಕೊನೆಗೆ ಹಾಲ್ ಟಿಕೆಟ್ ನೋಡಿದ ಅಭ್ಯರ್ಥಿಗಳಿಗೆ ಬಿಗ್ ಶಾಕ್ ಆಗಿದೆ. ಎಸ್ಸಿ ಒಬಿಸಿ ಕಾಲಂನಲ್ಲಿ ಸಮರ್ಪಕ ಮಾಹಿತಿಯನ್ನ ಕೆಇಎ ನೀಡಿದೆ. 250ಕ್ಕೂ ಹೆಚ್ಚು ದಲಿತ ಅಭ್ಯರ್ಥಿಗಳೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಇಎ ಕಚೇರಿಯ ಮುಂದೆ ನೊಂದ ಅಭ್ಯರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ 23, 24, 25ರಲ್ಲಿ ಕೆಸೆಟ್ ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳಿಗೆ ಗೈರು ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿರುವಂಥದ್ದು. ಆದರೆ ಪರೀಕ್ಷೆ ಬರೆದು ತಾಂತ್ರಿಕ ಸಮಸ್ಯೆಗಳಿಂದ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಎರರ್ನಿಂದಾಗಿ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಂದೆ ನೂರಾರು ಅಭ್ಯರ್ಥಿಗಳು ಇವತ್ತು ಬಂದಿದ್ದಾರೆ. ಆದರೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ನಿರ್ದೇಶಕರಿಗೆ ಕೇಳ್ಕೊಂಡ್ರು ಕೂಡ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಅಭ್ಯರ್ಥಿಗಳು ಮಾಡ್ತಾ ಇರುವಂಥದ್ದು. ಅವ್ರಿಗೆ ಏನಾಗಿದೆ, ಕೆಸೆಟ್ ಪರೀಕ್ಷೆಯಲ್ಲಿ ಏನು ಕ್ಯಾಟಗರಿಯಲ್ಲಿ ಏನಾಗಬೇಕಾಗಿತ್ತು ಮತ್ತು ಯಾವ ರೀತಿ ಎರರ್ನಿಂದಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅಭ್ಯರ್ಥಿಗಳ ಬಳಿನೇ ಕೇಳೋಣ. ಮೇಡಮ್ ಹೇಳಿ, ಈಗ ನೀವು ಯಾವತ್ತು ಎಕ್ಸಾಮ್ ಬರ್ದಿದ್ರಿ, ಈಗ ಏನಕ್ಕೆ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಂದೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿರುವಂಥದ್ದು? ಸರ್, ನಮಗೆ ನವೆಂಬರ್ 2 ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಅದಕ್ಕೂ ಮುಂಚೆ ನಮಗೆ ಇದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಪರಿಶಿಷ್ಟ ಜಾತಿಗಳು ಅಂತ ಅಷ್ಟೇ ತೊಗೊಂಡಿದ್ದವರು. ಅದರಲ್ಲಿ SC ABC ಅಂತ ಏನಿರಲಿಲ್ಲ. ಬಟ್ ಆದರೆ ಅದು ನಮ್ಗೆ ಹಾಲ್ ಟಿಕೆಟ್ ಡೆವಲಪ್ ಮಾಡ್ಕೊಳ್ಬೇಕಾರೋ ಟೈಮಲ್ಲಿ ABC ಅಂತ ಕೊಟ್ಟರು. ABCಲಿ ಸರ್ ನನಗೂ ಜನರಲಿ ನಂಗೆ ಗೊತ್ತಿಲ್ಲ ನಾನು ಈ ಕೆಟಗರಿ ಎನಾ ಬಿನಾ ಸಿನಾ ಅಂತ. ಬಟ್ ನನಗೆ ರ್ಯಾಂಡಮ್ ಆಗಿ ಅಂತ ಹಾಕ್ತೆ. ಮತ್ತು ನಾನು ಕಾಲ್ ಮಾಡಿ ಕೇಳಿದಾಗ ನಾವು ಕೆಟಗರಿ C ಅಂತ ಹೇಳಿದರು. ನಾನು ಚೇಂಜ್ ಮಾಡೋಕ್ಕೆ ಹೋದಾಗ ಅದು C, ಒಂದ್ಸಲ ಮಾಡಿದ್ದು ಲಾಕ್ ಆಯ್ತದು. 3 ಸಿಸ್ಟಮಲ್ಲಿ ನೋಡಿದ್ರೆ ಲಾಕೇ ಆಯ್ತದು. ಮತ್ತು ನೆಕ್ಸ್ಟ್ ನಾನು ಕೆಗೆ ಕಾಲ್ ಮಾಡೋಕ್ಕೆ ಕೇಳಿದೆ. ಅದು ನಮಗೆ ಗೊತ್ತಿಲ್ಲ, ಹೈಯರ್ ಅಥಾರಿಟೀಸ್ ಕೇಳಬೇಕು ನಾವು ಅಂತ ಹೆಲ್ಪ್ಲೈನಿಗೆ ಹೇಳಿದ್ರು. ಸರ್ 2-3 ಟೈಮ್ಸ್ ಕಾಲ್ ಮಾಡಿದ್ದೆ ನಾನು, ಅವ್ರು ಸರಿ ರೆಸ್ಪಾನ್ಸ್ ಮಾಡಿಲ್ಲ ನನಗೆ. ಆಮೇಲೆ ಎಕ್ಸಾಮ್ ಬರ್ದಾಯಿತು. ಎಕ್ಸಾಮ್ ಬರ್ದಾಗ ನೆಕ್ಸ್ಟ್ ದಿನ ನಾನು ಕಾಲ್ ಮಾಡಿದೆ ಅವರಿಗೆ, ಮ್ಯಾಮ್ ಈ ಥರ ನಂಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ. ಸರ್ ಆವಾಗಲೂ ಸೇಮ್ ಆನ್ಸರ್ ಅವರು, ಈ ಥರ ನಮಗೇನು ಗೊತ್ತಿಲ್ಲ, ಹೈಯರ್ ಅಥಾರಿಟೀಸ್ ಏನು ಹೇಳ್ತಾರೋ ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳಿದರು. ಸರ್ ನಮ್ಮದು 2025 ನವೆಂಬರ್ 2ನೇ ತಾರೀಕು ಎಕ್ಸಾಮ್ ನಡೆಸಿರ್ತಾರೆ. ಎಕ್ಸಾಮ್ ನಡೆಸಿದಲ್ಲಿ ಯಾವುದೇ ರೀತಿಯಲ್ಲಿ ಒಳ ಮೀಸಲಾತಿನ ಇಂಪ್ಲಿಮೆಂಟ್ ಮಾಡಿರಲ್ಲ. ಇದು ನೋಟಿಫಿಕೇಷನ್ ಆಗೋದು 9ನೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಸರ್. 9ನೇ ತಿಂಗಳಲ್ಲಿ ನೋಟಿಫಿಕೇಷನ್ ಆದಮೇಲೆ ಸರ್ಕಾರ ಇವ್ರಿಗೆ ಇಂಪ್ಲಿಮೆಂಟ್ ಮಾಡಿ ಅಂತ ಕೊಡ್ತಾರೆ. ಅದರಲ್ಲಿ ಸರ್ ಸೆಲೆಕ್ಟ್ ಆಗಿಲ್ಲ, ಪ್ರಾವಿಷನ್ ರಿಸಲ್ಟ್ ಅಲ್ಲಿ ಬಂದಿಲ್ಲ, ಕಟ್ ಆಫ್ಗಿನ ಎಬೋ ಇದ್ದೀನಿ ಸರ್. ಅಂದರೆ ನಾನು ಮಿಸ್ ಆಗಿ A ಅಂತ ಗೊತ್ತಿದೆ ಸರ್. ನಮಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಮಾಹಿತಿ ಕೊರತೆಯಿಂದ A ಅಂತ ಕ್ಲಿಕ್ ಮಾಡಿದ ಕಾರಣ ನಾನು ಆ್ಯಕ್ಚುಲಿ ಬರೋದು ಕ್ಯಾಟಗರಿ Bಗೆ. ಯಾವುದೇ ರೀತಿಯ ಮಾಹಿತಿ ಕೇಳಲಿಲ್ಲ ಸರ್. ಅದು ಒಳ ಮೀಸಲಾತಿ ವ್ಯವಸ್ಥೆ ಏನು ಕೇಳಲಿಲ್ಲ ಸರ್. ಅದಾದಮೇಲೆ ಈ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋತ್ತಲ್ಲಿ ಮಾತ್ರ ಇದನ್ನು ABC ಅಂತ SCಯಲ್ಲಿ ABC ಅಂತ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್. ಅದು ಇವರು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ರಕಟಣೆ ಮಾಡಲಿಲ್ಲ ಸರ್. ABC ಇಂಪ್ಲಿಮೆಂಟ್ ಮಾಡ್ತಾಯಿರೋ ಅದು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಪ್ರಕಟಣೆ ಮಾಡಬೇಕಾಯಿತು, ಆದರೆ ಮಾಡಲಿಲ್ಲ ಸರ್. ನಮಗೂ ಗೊತ್ತಿರಲಿಲ್ಲ ABCಯಲ್ಲಿ ಯಾವ ಬರ್ತೀನಿ. ನಾನು ಆ್ಯಕ್ಚುಲಿ B ಅಂತ ಬರ್ತೀನಿ. ನನಗೂ ನಾನು ಕೇಳಬೇಕಾದ್ರೆ ನಾನು ಗೊತ್ತಿರೋರು ಕೇಳ್ಕೊಂಡ್ರೆ ಆ್ಯಸ್ ಸರ್ಕಾರಿ ಅಧಿಕಾರಿಗಳನ್ನೂ ಕೇಳ್ಕೊಂಡ್ರೆ ನನಗೂ ಗೊತ್ತಿಲ್ಲಪ್ಪ ಅಂತ ಕೇಳಿದರು. ಆಮೇಲೆ ಅವ್ರನ್ನ ಆಮೇಲೆ ನೋಡಿದಲ್ಲಿ ನಂದು B ಬರ್ತದೆ ಸರ್. ಸರ್ ಒಂದು 200 ಅಬೋವ್ ಇದ್ದಾರೆ ಸರ್. ಇವಾಗ ಏನು ಪ್ರಾಪರ್ ಏನಾಗಿದೆ ಸರ್, ಇವಾಗ ನಾವು ಅಂತಂದರೆ ಇವಾಗ ನಾವು ಕಟ್ ಆಫ್ ಫುಲ್ ಎಲಿಜಿಬಲ್ ಆಗ್ತೀವಿ ಸರ್. ನಾವು ಅಂದರೆ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ರಿ ಡೌನ್ಲೋಡ್ ಮಾಡ್ಕೋಬೇಕು. ಅದ್ರ ಮಾಹಿತಿನೇ ಇರಲಿಲ್ಲ ಸರ್ ನಮಗೆ. ಹಂಗಾಗಿ ಸರ್ ನಾವು ಏನು ಮಾಡಿವಿ ಸರ್, ಇವಾಗ B ಹಾಕಬಲ್ದಿ ನಾವು A ಹಾಕಿವಿ ಸರ್. ಅದು ಒಂದು ತಪ್ಪಿಗೆ ಸರ್ ಏನಾಗಿದೆ, ನಮ್ಮ ಕಟ್ ಆಫಲ್ಲಿ ಬರಬೇಕಿತ್ತು, ಬಂದಿಲ್ಲ. ಇವರು SCಯಲ್ಲಿ ಅವ್ರು ಏನು ಮಾಡಬೇಕಾಗಿತ್ತು, ಸಬ್ ಕ್ಯಾಟಗರಿ ಮಾಡ್ಯಾರಲ್ಲ ಸರ್, ಕ್ಲಾರಿಟಿ ಕೊಡ್ಬೇಕು, ಹೌದಾ? ಸೊ ಕ್ಲಾರಿಟಿ ಕೊಟ್ಟಿಲ್ಲದಕ್ಕೆ ನಮಗೆ ಕನ್ಫ್ಯೂಷನ್ ಆಗಿ ಕ್ಯಾಶುವಲ್ ಆಗಿ A ಅಥವಾ B ಅಂತ ಹೇಳಿ ಹಾಕ್ಬಿಟ್ಟಿವಿ. ಬಟ್ ನಮ್ಮದು SCಯಲ್ಲಿ C ಬರುತ್ತೆ ಸರ್. ನಾವು C ಹಾಕೋದು ಬದಲಿ A ಹಾಕಿವಿ ಸರ್. ಸೊ A ಹಾಕಿದ್ರಲ್ಲಿ ನಮ್ಮದು ಲೀಸ್ಟ್ ಕ್ವಾಲಿಫೈಡ್ ಆಗಿದೆ ಸರ್. A ಅಂತ ಹೇಳಿದ್ರಲ್ಲಿ ತೋರಿಸಿದ್ದಾರೆ. ಬಟ್ ಇಲ್ಲಿ C ಅಂತ ಹೇಳಿ ನಾವು ತಿದ್ದುಪಡಿ ಮಾಡಿಸ್ಕೊಂಡು ಬಂದೀವಿ ಸರ್. ಕ್ಯಾಸ್ಟ್ ಇವರು ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿ ವೆರಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಇವರು ಇಲ್ಲಿ ಬಂದಾಗ, ಇಲ್ಲಿ ಕಚೇರಿಯಲ್ಲಿ ಬಂದಾಗ ಸರ್ ಇವ್ರು ಏನು ಹೇಳ್ತಾರೆ, ನೀವು ಒಂದು ಲೆಟರ್ ಬರೆದು ಕ್ಯಾಸ್ಟಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿ ಲೆಟರ್ ಬರೆದು ಇಲ್ಲಿ ಕೊಡ್ರಿ, ನಾವು ನೆಕ್ಸ್ಟ್ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕ್ಲಾರಿಟಿ
ಕ್ಲಾರಿಟಿ ಮಾತ್ರ ಕೊಡ್ತಿಲ್ಲ ಸರ್. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.